ವಿಜಯಪುರ ಜಿಲ್ಲೆ ಲಚ್ಚಾಣ ಗ್ರಾಮದಲ್ಲಿ ಭೀಕರ ಬರಗಾಲ ತಾಂಡವಾಡ್ತಾ ಇದೆ. ನೀರಿಲ್ಲದೆ 4.5 ಎಕರೆ ಕಲ್ಲಂಗಡಿ ಹಣ್ಣು ಸಂಪೂರ್ಣ ನಾಶ ಆಗಿದೆ. ನೋಡಿ, ಲಚ್ಚಾಣ ಗ್ರಾಮ ನೆನಪಿದೆ ಅಲ್ವಾ ನಿಮಗೆ? ಸಾತ್ವಿಕ್ ಕಣ್ಮುಂದೆ ಬರ್ತಾನೆ ಅಲ್ಲ, ಆ ಊರ ಹೆಸರು ಹೇಳ್ತಾ ಇರೋದು. ಈಗ ನಿಮ್ಗೆ ನೆನಪಾಗಲಿ ಅಂತ ಆ ಘಟನೆ ಹೇಳ್ತಾ ಇರೋದು. ಸಾತ್ವಿಕ್ ಘಟನೆ ಆಯ್ತಲ್ವಾ, ಬೋರ್ವೆಲ್ ಸಿಕ್ಕಾಕೊಂಡಿದ್ದ ಆ ಗ್ರಾಮ ಇದು. ನೋಡಿ, ಕಲ್ಲಂಗಡಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಸಾಲ ಮಾಡಿ ಕಲ್ಲಂಗಡಿ ಬೆಳೆದಿದ್ರು. ಇತ್ತ ಹಣ್ಣು ಇಲ್ಲ, ಹಣನೂ ಇಲ್ಲ. ಏನು ಮಾಡ್ಬೇಕ್ರಿ? ಬಾಯಿಗೆ ಮಣ್ಣು ಹಾಕೋಬೇಕಾ? ಸಂಗಮೇಶ್ವರ ಅಳಲು ಇದು. ಸರ್ಕಾರ ಸಹಾಯ ಮಾಡಿದರೆ ಸಾವಿನ ದಾರಿ. ಸರ್ಕಾರ ಸಹಾಯವನ್ನ ಮಾಡದೇ ಇದ್ರೆ ಸಾವಿನ ದಾರಿ ನೋಡ್ಕೊಳ್ಬೇಕಾಗತ್ತೆ ನಾವು. ನೋಡಿ, ಕಲ್ಲಂಗಡಿ ಏನೂ ಇಲ್ಲ. ನೋಡಿ, ನಿಮಗೆ ಅದು ಕಲರ್ ಚೇಂಜ್ ಆಗಿದೆ. ನೋಡಿ, ಕಲರ್ ಬೂದು ಬಣ್ಣದ ಕಲರ್ ಬಂದಿದೆ. ಅಂದರೆ ಏನು ಸತ್ವ ಇಲ್ಲ ಅದರಲ್ಲಿ ಅಂತ ಅರ್ಥ. ಹಚ್ಚ ಹಸಿರಾಗಿರ್ಬೇಕಿತ್ತು ಬಳ್ಳಿ, ಕಲ್ಲಂಗಡಿ ಬಳ್ಳಿ ಅನ್ನೋದು ನೋಡಿ ಒಣಗಿ ಹೋಗಿದಿರಿ. ಎಲೆ ಕಾಣಿಸ್ತಾ ಇದೆ ನಮಗೆ. ಇದೆಲ್ಲ ಕೊಳ್ತು ಹೋಗಿರೋ ಕಲ್ಲಂಗಡಿ, ಅದು ಹಳದಿಯ ಬಣ್ಣಕ್ಕೆ ಬಂದಿದೆ ಅಂತಂದ್ರೆ ಅದರಲ್ಲಿ ಏನು ಸತ್ವ ಇಲ್ಲ, ಬಿಸಿಲಿಗೆ ಒಣಗಿ ಬತ್ತಿ ಹೋಗಿದೆ ಅಂತ. ಕಲ್ಲಂಗಡಿ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ. ಆಯ್ತಪ್ಪ, ಬೇಗನೆ ಕೈ ಸಿಗುತ್ತೆ. ಒಂದು 3 ತಿಂಗಳ ಟೈಮ್ ಅದು ಕಲ್ಲಂಗಡಿ ಬೆಳೆಯೋದು. ಆದರೆ ಅದಕ್ಕೆ ನೀರು ಕಂಟಿನ್ಯೂಸ್ ಆಗಬೇಕು. ಅದನ್ನು ಅಷ್ಟೇ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಅಲ್ಲಿ ಬರಗಾಲ, ನೀರಾವರಿ ಅಂತರೂ ಅಲ್ಲಿ ಇಲ್ವೇ ಇಲ್ಲ. ಬೋರ್ ಇದ್ರೂ ಅಂತರ್ಜಲ ಮಟ್ಟ ಇಲ್ಲ. ಬೋರ್ವೆಲ್ಲಲ್ಲಿ ನೀರು ಬರ್ತಿಲ್ಲ. ಏನು ಮಾಡೋಣ ಹೇಳಿ? ನೀರಿನ ಮೂಲಗಳು ಇಲ್ಲ. ಕೆರೆಗಳು, ನದಿಗಳೆಲ್ಲ ಬತ್ತಿ ಹೋಗಿದ್ದಾವೆ. 5 ಲಕ್ಷ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿದ್ರು. ಈಗ ಹಣ್ಣು ಇಲ್ಲ, ಹಣನೂ ಇಲ್ಲ. ಸಂಗಮೇಶ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, ರೈತರ ಪರಿಸ್ಥಿತಿ ಹೇಗಾಗಿದೆ ಅಂತ. ಬೀಜ ಇದು ಅಗಿ ತರಿಸಿದೇವ್ರಿ ಸರ್. ಬೀಜ ತರಿಸಿಲ್ರಿ, ಅಗಿ ತರಿಸಿದೇವ್ರಿ. ಅಗಿಗೆ 1.5 ಲಕ್ಷ ಹೋಗ್ಯಾವ ಸರ್. ಇದಕ್ಕೆ ಟೋಟಲ್ 4 ಎಕರೆ ಇದ್ರಿ ಸರ್. ಇದು ಬೆಳೆ ಏನಾಗಿದೆ? ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಈ ಬೆಳೆ ಬರ್ತಾರಿಲ್ಲ, ಬರುದಿಲ್ರಿ. ಭಾಳ ಟ್ರಿಪ್ ಮಾಡಿದೇವ್ರಿ. ಏನು ನೀರು ಕಡಿಮೆ, ಬಿಸಿಲಿಗೆ ಹೆಂಗೆ ಇದ್ರಿ? ಬಿಸಿಲಿನ ತಾಪಮಾನ ರೀ, ಮತ್ತು ಆಮೇಲೆ ಬೇಕಾದ್ರೆ ಬರಗಲ್ರಿ, ನೀರು ಹೋಗ್ಬಿಟ್ಟಾವ ಸರ್. ಬಿಸಿಲಿನ ತಾಪಮಾನ ಹೆಚ್ಚದ್ರಿ. ಏನು ನೀವು ಲೋನ್ ಮಾಡಿದ್ದೇಂದ್ರಿ ಅಥವಾ ನಿಮ್ಮಲ್ಲ? ಲೋನ್ ಮಾಡಿದೇವು ಸರ್. 5.5 ಲಕ್ಷ ಲೋನ್ ಮಾಡಿದೇವ್ರಿ. SBI ಒಳಗೆ ಲೋನ್ ಮಾಡಿ ಬೆಳೆ ಮಾಡಿದೇವ್ರಿ ಸರ್. ಭಾಳ ಹೈರಾಣ ಆಗ್ತದೆ ಸರ್. ಮತ್ತು ಈಗ ಮುಂದೆ ಹೆಂಗೆ ಮಾಡೋದ್ರಿ? ಗೌರ್ಮೆಂಟ್ ಏನು ಸಾಲ ಸೌಲಭ್ಯ ಏನು ಬಂದಾವ ಏನೋ ಇಲ್ರಿ? ಏನೂ ಬಂದಿಲ್ಲ ಸರ್. ಏನ್ರಿ ಬಂದ್ರೆ ಬದುಕ್ತೇವೆ ಸರ್, ಬಂದು ಹಾಕತ್ಕೊಂಡು ಹೋಗಲ್ಲ ಸರ್. ಅಷ್ಟೇ. ಮತ್ತು ಇದಕ್ಕೇನು ಸರ್ಕಾರದಿಂದ ಏನು ಸ್ಪಂದನೆ ಆಗ್ಯದೇನೋ ಇಲ್ರಿ? ಇನ್ನೂ ಏನೂ ಮಾಡಿಲ್ಲ ಸರ್. ತೋಟಗಾರಿಕೆ ಇಲಾಖೆದವ್ರಿಗೆ ಹೇಳಿದೇವ್ರಿ, ಅವ್ರು ಸಡನ್ನಾಗಿ ಓಡ್ ಬಂದು ಸರ್ ಮಾಡ್ಕೊಂಡು ಹೋಗ್ಯಾರ ರೀ. ಇದೇನು ಟೋಟಲಿ ಏನು ಮತ್ತೆ ಮಾಡ್ತಿರೋ ನೀವು? ಟೋಟಲಿ ಫೇಲ್ ರೀ ಎಲ್ಲ? ಟೋಟಲಿ ಫೇಲ್ ಸರ್. ಇಲ್ಲೇನು ಮಾಡ್ತಾವ್ರಿ ಸರ್. ಟೋಟಲ್ ಎಷ್ಟು ಎಕರೆ ಇದ್ರಿ ಇದು? ಟೋಟಲ್ ನನ್ನ ಜಮೀನು 6 ಎಕರೆ ಇದ್ರಿ. ಅದ್ರೊಳಗೆ 4.5 ಎಕರೆ ನಾ ಮಾಡಿದ್ರಿ ಸರ್. ಈ ನಮೂನೆ ಆಗ್ಯದ ಎಲ್ಲ ತಪ್ಪ. ಏನು ಟ್ರ್ಯಾಕ್ಟರ್ ಹೊಡೋದೇನು ಇದು ಮಾಡಿಬಿಡೋದ್ರಿ? ಏನೋ ಡೆಕ್ಸ್ ಹೊಡ್ಯೋದು ಅಷ್ಟೇ ಸರ್. ದನ ಸಹಿತ ತಿನ್ನಲಾಗ್ಯಾವ ಸರ್ ಇದು. ಆ ಕಡೆ ತೋರಿಸಿ ಎಟ್ಟದ ನೋಡ್ರಿ ಅಷ್ಟೆಲ್ಲ. ಇದು ಎಷ್ಟು ಎಕರೆ ಟೋಟಲ್ ರೀ? ಟೋಟಲ್ 4.5 ಎಕರೆ ಅದ್ರಿ ಸರ್. ಆಯ್ತು ನೋಡ್ರಿ, ಈ ಥರ ಆಗ್ಯಾದ ನೋಡ್ರಿ ಕಾಯಿ. ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ. ಸಿದ್ದಪ್ಪ, ನೋಡ್ತಾ ಇದ್ದೀವಿ ಕಲ್ಲಂಗಡಿ ಅನ್ನುವಂಥದ್ದು ಯಾವ ರೀತಿ ನಾಶ ಆಗಿದೆ. ಸಂಕಟ ಆಗುತ್ತೆ, ಬಹಳ ನೋವು, ಬೇಜಾರಾಗುತ್ತೆ ರೈತನ ಪರಿಸ್ಥಿತಿ ನೋಡ್ತಾ ಇದ್ದರೆ. ಸಂಗಮೇಶ್ ಯಾವ ರೀತಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ನೀವು ಹೋದಂತಹ ಸಂದರ್ಭದಲ್ಲಿ ಆ ಬೆಳೆ ಯಾವ ರೀತಿ ಹಾಳಾಗಿತ್ತು? ಖಂಡಿತ ಪ್ರಭು, ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಬೇಸಿಗೆ ಕೂಡ ಪ್ರಾರಂಭವಾಗಿದೆ. ಅದರಲ್ಲೂ ಕೂಡ ಬರಗಾಲ ಇರುತ್ತಾಗಿ ಸಾಕಷ್ಟು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕಿಂತ ಕಳೆದ 1-2-3 ತಿಂಗಳಿಂದ ಅಷ್ಟೇ ಒಬ್ಬ ರೈತ ತಾವು ಬೆಳೆದಿರುವಂತ ಏನು ಶೇಂಗಾ ಏನಿರುತ್ತೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ಟ್ಯಾಂಕರ್ಗಳ ಮೂಲಕ ಮೊರೆ ಹೋಗಿ ಆ ಹರಸಾಹಸವನ್ನ ಪಡಬೇಕಾಗಿತ್ತು. ಅದೇ ರೀತಿಯಾಗಿ ಈಗ ಕಲ್ಲಂಗಡಿ ಬೆಳೆದಿದ್ದು ಕೈಗೆ ಬರಬೇಕಾಗಿತ್ತು, ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಈಗ ಆ ಕಲ್ಲಂಗಡಿಯನ್ನ ಯಾವ ರೀತಿಯಾಗಿ ಮಾರಬೇಕು ಅಂತ ರೈತ ಕೂಡ ಸಾಕಷ್ಟು ಹೈರಾಣಾಗಿರುವಂತದ್ದು. ಈ ಘಟನೆ ಅಂದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಆಗಿರುವಂತದ್ದು. ಸಾಕಷ್ಟು ಏನು 4-5 ಎಕರೆಯಲ್ಲಿ ಕೂಡ ಈತ ಕಲ್ಲಂಗಡಿಯನ್ನ ಬೆಳೆದಿರುವಂತಹ ಏನು ಸಂಗಮೇಶ್ ಅನ್ನುವಂತ ರೈತ ಏನಿದ್ದಾನೆ, ಮಳೆ ಕೊರತೆಯಿಂದಾಗಿ ಸಾಕಷ್ಟು ಹಾಳಾಗಿರುವಂತದ್ದು. ಬಹಳಷ್ಟು ಮುಖ್ಯ ಅಂದ್ರೆ ಅಲ್ಲಿ ಅದೇ ಆತನ ಜಮೀನಲ್ಲಿ 3-4 ಬೋರ್ನ ಕೂಡ ಕೊರ್ತಿರ್ತಾನೆ. ಆದ್ರೆ ಯಾವುದೇ ರೀತಿಯಾಗಿ ಬೋರ್ವೆಲ್ ಅಲ್ಲಿ ಕೂಡ ಆತನಿಗೆ ನೀರು ಕೂಡ ಸಿಕ್ಕಿಲ್ಲ. ಇನ್ನು ಅಕ್ಕಪಕ್ಕದ ಜಮೀನು ಅಂದ್ರೆ ಅಕ್ಕಪಕ್ಕದಲ್ಲಿ ಬಾವಿಗಳಾಗಿರ್ಬೋದು, ಕೆರೆಗಳು ಏನಾದ್ರು ಇದ್ರೆ ಸ್ವಲ್ಪ ಮಟ್ಟಿಗೆ ಬೋರ್ವೆಲ್ಗಳು ಕೂಡ ನೀರು ಸಿಗ್ತಾ ಇತ್ತು. ಆದ್ರೆ ಈಗ ನೀರು ಕೂಡ ಇಲ್ಲದೆ ಇರೋದ್ರಿಂದಾಗಿ ಲಕ್ಷಾಂತರ ಹಣ ಖರ್ಚು ಮಾಡಿ ಬೆಳೆದಿರುವಂತಹ ಏನು ಕಲ್ಲಂಗಡಿ ಏನಿದೆ, ಈ ಕಲ್ಲಂಗಡಿ ಕೂಡ ಸಂಪೂರ್ಣವಾಗಿ ನಾಶ ಆಗಿರೋದ್ರಿಂದಾಗಿ ರೈತ ಕೂಡ ಈಗ ಕಂಗಾಲಾಗಿರುವಂತದ್ದು. ಮತ್ತು ಕಲ್ಲಂಗಡಿ ಬಹಳ ಈಗ ಬೇಸಿಗೆ ಇರೋದ್ರಿಂದಾಗಿ ಸಾಕಷ್ಟು ಜನ
ಕಲ್ಲಂಗಡಿಯನ್ನ ಕೂಡ ಖರೀದಿ ಮಾಡ್ತಾ ಇದ್ರು. ಅಂದ್ರೆ ಕಲ್ಲಂಗಡಿ ಬೇಸಿಗೆ ಸೀಸನ್ ಅಲ್ಲಿ ಸಾಕಷ್ಟು ಬಳಸ್ತಾ ಇರುವಂತದ್ದು ಇತ್ತು. ಅಂತ ಸಂದರ್ಭದಲ್ಲಿ ರೈತ ಏನಾದ್ರೂ ಮಾಡಿ ಈ ವರ್ಷ ಸ್ವಲ್ಪ ಸಾಲ ಸೂಲವನ್ನು ಕೂಡ ತೀರಿಸಬೇಕು ಅಂತ ಹೇಳಿ ಸಾಕಷ್ಟು ಕನಸು ಕಂಡು ಕಲ್ಲಂಗಡಿಯನ್ನು ಹಾಕಿರುವಂತ ಈ ಸಂಗಮೇಶ್ ಯುವ ರೈತ ಕೂಡ ಈಗ ಯುವ ರೈತನಿಗೆ ಒಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸಾಕಷ್ಟು ಕಲ್ಲಂಗಡಿ ಬೆಳೆ ಹಾನಿ ಕೂಡ ಆಗಿರುವಂತದ್ದು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಹಾನಿಯಾಗಿರುವ ಬಗ್ಗೆ ಮತ್ತು ಸರ್ವೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ರೈತರಿಗೆ ಇನ್ನೂವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಸಂಗಮೇಶ್ ಕೂಡ ಹಂಚ್ಕೊಂಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ. ಇಲಾಖೆದವ್ರಿಗೆ ಹೇಳಿದೇವ್ರಿ, ಅವ್ರು ಸಡನ್ ಆಗಿ ಓಡ್ ಬಂದು ಸರ್ವೆ ಮಾಡ್ಕೊಡ್ತಾರೆ. ಇದೇನು ಟೋಟಲಿ ಏನು ಮತ್ತೆ ಮಾಡ್ತಿರೋ ನೀವು? ಟೋಟಲಿ ಫೇಲ್ ರೀ ಎಲ್ಲ. ಟೋಟಲೇ ಫೇಲ್ ಸರ್. ಇಲ್ಲೇನು ಮಾಡ್ತಾವೆ ಇದು? ಟೋಟಲ್ ಎಷ್ಟು ಎಕರೆ ಇದ್ರಿ ಇದು? ಟೋಟಲ್ ನನ್ನ ಜಮೀನು 6 ಎಕರೆ ಇದ್ರಿ. ಅದ್ರೊಳಗೆ 4.5 ಎಕರೆ ನಾ ಮಾಡಿದ್ರಿ ಸರ್. ಈ ನಮ್ನಿ ಆಗ್ಯದ ನಮ್ಮನ್ನೆಲ್ಲ ಟಪ್. ಏನು ಇದು ಟಪ್? ಏನು ಟ್ರ್ಯಾಕ್ಟರ್ ಹೊಡೋದೇನು ಇದು ಮಾಡಿಬಿಡೋದು? ಏನೋ ಡೆಕ್ಸ್ ಹೊಡ್ಯೋದು ಅಷ್ಟೇ ಸರ್. ದನ ಸಹಿತ ತಿನ್ನಲಾಗ್ಯಾವ ಸರ್ ಇದು. ಆ ಕಡೆ ತೋರಿಸಿ ಎಟ್ಟದ ನೋಡ್ರಿ ಅಷ್ಟೆಲ್ಲ. ಇದು ಎಷ್ಟು ಎಕರೆ ಟೋಟಲ್ ರೀ? ಇದು ಟೋಟಲ್ 4.5 ಎಕರೆ ಅದ್ರಿ ಸರ್.